ರಾಜ್ಯ ಕಾಂಗ್ರೆಸ್ ಪ್ರದೇಶ ಸಮಿತಿಯ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬಹಳ ದಿನಗಳಿಂದ ಬೇರೆ ಬೇರೆ ಚರ್ಚೆಗಳಾಗ್ತಾ ಇತ್ತು. ಅವರ ಅಧ್ಯಕ್ಷರಂತೆ ಇವರ ಅಧ್ಯಕ್ಷರಂತೆ ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕೋರ ಸಂಖ್ಯೆನೂ ಕೂಡ ಜಾಸ್ತಿ ಇತ್ತು. ಇವೆಲ್ಲದರ ನಡುವೆ ಈಗ ಹೈಕಮಾಂಡ್ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನ ಸದ್ಯಕ್ಕಿಲ್ಲ ಅಂತ ಹೇಳಿದೆ. ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗೆ ಸದ್ಯ ಬ್ರೇಕ್ ಹಾಕೋ ನಿರ್ಧಾರಕ್ಕೆ ಬಂದಿದೆ. ಯಥಾಸ್ಥಿತಿಯನ್ನ ಕಾಪಾಡೋದಕ್ಕೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಖಡಕ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಮಾತಾಡಬೇಡಿ, ಬದಲಾವಣೆ ಇಲ್ಲ, ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡೋಣ, ಆಮೇಲೆ ನೋಡೋಣ ಜುಲೈಯೋ ಆಗಸ್ಟೋ ಸೆಪ್ಟೆಂಬರೋ ಮತ್ತೆ ನೋಡೋಣ, ಸದ್ಯಕ್ಕಂತೂ ಅದರ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ರಾಜಣ್ಣಂಗೂ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮೊದಲ ನಿರಾಸೆ, ಇದು ಮೊದಲ ಬೇಸರ. ಯಾಕಂದರೆ ಬಹಳ ಪ್ರಮುಖವಾಗಿ ಹೋಗಿ ಇಲ್ಲ ಆಗಲೇಬೇಕು ಅಂದವರು ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ. ಹಾಗಾಗಿ ಅವರಿಬ್ಬರಿಗೆ ಸ್ವಲ್ಪ ದೊಡ್ಡ ನಿರಾಸೆ. ಮತ್ತು ಕೆಲವರು ನೇರವಾಗಿ ಹೇಳ್ಕೊಳ್ಳೋದಕ್ಕಾಗದೆ ಮನಸ್ಸಲ್ಲಿ ನಾನು ಕೊಟ್ಟರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದವರು ಕೆಲವರಿಗೂ ಕೂಡ ಸ್ವಲ್ಪ ನಿರಾಸೆ ಆಗ್ತಾ ಇದೆ. ಸೊ DK ಶಿವಕುಮಾರ್ ಸದ್ಯ ಈಗ ಮುಂದುವರಿತಾರಂತೆ ಮುಂದಿನ ಬದಲಾವಣೆವರೆಗೂ, ಅದು ಹೆಚ್ಚು ಕಡಿಮೆ ಜುಲೈವರೆಗೂ ಹೋದರೆ ಆಶ್ಚರ್ಯ ಇಲ್ಲ. ಜುಲೈ ಅಂತಂದಾಗ ಸರ್ಕಾರದ ದೊಡ್ಡ ಕಾರ್ಯಕ್ರಮ ನಿಗದಿಯಾಗಿದೆ. 3-4 ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ 2 ವರ್ಷ ತುಂಬುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ನಿಮ್ಮ ಚಿತ್ತ ಎಲ್ಲ ಅದರಲ್ಲಿರಲಿ, ನಿಮ್ಮ ಕೆಲಸ ಏನು ಮಾಡಬೇಕು ಅದ್ರ ಬಗ್ಗೆ ಮಾಡಿ, ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. KPCC ಅಧ್ಯಕ್ಷರ ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಅದೆಲ್ಲ ನಮಗೆ ಬಿಟ್ಟಿದ್ದು, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಆರಾಮಾಗಿರಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೈಕಮಾಂಡ್ ಖಡಕ್ಕಾಗಿ ಸಂದೇಶ ಕೊಟ್ಟಂಗೆ ಕಾಣ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹಲವರು ಈಗಾಗಲೇ ಈ ಬದಲಾವಣೆ ಬೇಕು ಅಂತ, ಕೆಲವರು ಇಲ್ಲ DK ಶಿವಕುಮಾರ್ ಸಮರ್ಥರಿದ್ದಾರೆ, ಆದರೆ ಅವ್ರಿಗೆ ಒತ್ತಡ ಜಾಸ್ತಿ ಆಗಿಬಿಟ್ಟಿದೆ, ಪಾಪ ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅವ್ರಿಗೆ, ಹಾಗಾಗಿ ಜಾಗಕ್ಕೆ ಬೇರೆಯವ್ರನ್ನ ನಿಗದಿ ಮಾಡಿ, ಅದು ನಾನೇ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ನಿಮಗೆ ಅಂಥೇಳಿ ಹೈಕಮಾಂಡ್ಗೆ ದೆಹಲಿವರೆಗೂ ಹೋಗಿ ಕೆಲವರು ನಾಯಕರನ್ನ ಭೇಟಿ ಮಾಡಿ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ಸದ್ಯಕ್ಕೆ ಯಾರೂ ಬದಲಾವಣೆ ಆಗಲ್ಲ, DK ಶಿವಕುಮಾರೇ ಮುಂದುವರಿಲಿ, ಸ್ವಲ್ಪ ದಿನ ಆಮೇಲೆ ನಾವು ನೋಡ್ತೀವಿ ಅಂತ ಹೈಕಮಾಂಡ್ ಹೇಳ್ದಂಗೆ ಕಾಣ್ತಾ ಇದೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಆನಂದ್, ಹಲವರು ಸುಟುಬುಟ್ಟು ಹೊಲಿಸ್ಕೊಂಡಿದ್ರ ಅಂತ, ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತ, ಆದರೆ ಫೈನಲಿ ಇಲ್ಲ ಅನ್ನುವಂಥ ಸಂದೇಶ ಬಂದಿದೆಯಂತೆ. ಯಾಕೆ ಸದ್ಯಕ್ಕೇನು ಬದಲಾವಣೆ ಯಾಕಿಲ್ಲ, ಏನು ಹೈಕಮಾಂಡ್ನ ನಿರ್ಧಾರ? ಪ್ರಣತ್, ಪ್ರಮುಖವಾಗಿ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ಸೇರಿದಂತೆ CM ಆಪ್ತರ ಅಜೆಂಡಾ ಒಂದೇ ಆಗಿರ್ತಕ್ಕಂಥದ್ದು. CM ಬದಲಾವಣೆ ಆಗಬಾರದು, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ. ಇಲ್ಲಿ ನಾವು ಒಂದನ್ನ ಗಮನಿಸಬಹುದು, ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕು, CM ಅನ್ನ ಕೆಳಗಿಳಿಸಬೇಕಂತ ಪ್ರಯತ್ನಗಳು ಯಾವಾಗ ಶುರುವಾಗುತ್ತೆ, ಯಾವಾಗ ಆ ಕೂಗು ಕೇಳಿ ಬರುತ್ತೋ ಆಗೆಲ್ಲವೂ ಕೂಡ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಹೈಕಮಾಂಡ್ ಹೇಳಿದಂತೆ ನಿಂತುಕೊಳ್ಳಬೇಕು ಅನ್ನೋ ಒಂದು ಮಾತನ್ನ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಬಹಳಷ್ಟು ನಾಯಕರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, 5 ವರ್ಷ CM ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ ಮುಂದುವರೆದಿದ್ದೇ ಆದ್ರೆ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಮುಂದುವರೆದ್ರೆ ತಮ್ಮದೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಪರೋಕ್ಷವಾಗಿ ಈ ಮೂಲಕ CM ಆಪ್ತರು ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಹೈಕಮಾಂಡ್ ಕೂಡ ಈಗ ಯಾವುದೇ ರೀತಿಯ ಬದಲಾವಣೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿಲ್ಲ. ಸದ್ಯ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲೋದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಹಾಗಾಗಿ ಆ ಚುನಾವಣೆಗಳು ಮುಗಿಯುವ ತನಕನೂ ಕೂಡ KPCC ಅಧ್ಯಕ್ಷ ಸ್ಥಾನದಲ್ಲಿ DK ಶಿವಕುಮಾರ್ ಅವರನ್ನೇ ಮುಂದುವರಿಸಬೇಕು ಅನ್ನೋ ಒಂದು ಇಂಗಿತವನ್ನ ಹೈಕಮಾಂಡ್ ನಾಯಕರು ಹೊಂದಿರತಕ್ಕಂಥದ್ದು. ಜೊತೆಗೆ ಅನಗತ್ಯವಾಗಿ ಯಾವುದೇ ಒಂದು ಗೊಂದಲವನ್ನ ಮಾಡಿಕೊಳ್ಳೋದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಬಂದಿದೆ. ಯಾಕೆಂದ್ರೆ ಈಗ ಸರ್ಕಾರ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಆ ಒಂದು ಭಿನ್ನಾಭಿಪ್ರಾಯಗಳು ಏನಿದೆ, ಜೊತೆಗೆ ಕೆಲವೊಂದು ಗೊಂದಲಗಳೇನಿದೆ ಅದನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಏನಾದರೂ ಅನಗತ್ಯವಾಗಿ ಬದಲಾವಣೆಗಳು ತಂದಿದ್ದೇ ಆದ್ರೆ ಸರ್ಕಾರಕ್ಕೂ ಕೂಡ ಹೆಚ್ಚಿನ ಒಂದು ಡ್ಯಾಮೇಜ್ ಆಗ್ತದೆ. ಇದನ್ನೇ BJP ನಾಯಕರು ಒಂದು ಎನ್ಕ್ಯಾಚ್ ಮಾಡಿಕೊಂಡು ಸರ್ಕಾರವನ್ನ ಒಂದು ಉಳಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡಬಹುದು ಅನ್ನೋ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ ಯಾವುದೇ ಒಂದು ಬದಲಾವಣೆ ಬೇಡ ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹಳಷ್ಟು ನಾಯಕರು ಈಗಾಗಲೇ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಪರಮೇಶ್ವರ್ ಸೇರಿದಂತೆ ಬಹಳಷ್ಟು ಒಂದು ನಾಯಕರು ಕೂಡ KPCC ಹುದ್ದೆಯನ್ನು ಅಲಂಕರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ಒಂದು ಬದಲಾವಣೆ ಬಗ್ಗೆ ಇಂಥ ಒಂದು ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿಲ್ಲ. ಜೊತೆಗೆ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಇವರ ಅಭಿಪ್ರಾಯಗಳನ್ನು ಕೂಡ ಕೇಳಿಲ್ಲ. ಹೀಗಾಗಿ
ಯಾವುದೇ ರೀತಿಯ ಒಂದು ಬದಲಾವಣೆಗಳು ಸದ್ಯಕ್ಕೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಂತೆ ಪ್ರಮುಖವಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳ ಕಡೆ ಎಲೆಕ್ಷನ್ ಕಡೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಆಗಿದ್ದೇ ಆದ್ರೆ ಜಿಲ್ಲಾ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಬಹಳಷ್ಟು ಒಂದು ಅಸಮಾಧಾನ ಜೊತೆಗೆ ಭಿನ್ನಾಭಿಪ್ರಾಯಗಳು ತಲೆದೋರಬಹುದು. ಮುಂದೆ ಇದು ಚುನಾವಣೆಗಳ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತೆ. ಹಾಗಾಗಿ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರೆ ಈ ಒಂದು ಒತ್ತಾಯ ಹೆಚ್ಚಾದ್ರೆ, ಜೊತೆಗೆ ಶಾಸಕರು ಮತ್ತೆ ಸಚಿವರು ಬಹಳಷ್ಟು ಒಂದು ಒತ್ತಡವನ್ನ ಏನಾದ್ರೂ ತಂದಿದ್ದೇ ಆದ್ರೆ ಡಿಸೆಂಬರ್ ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಸಚಿವ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಪಕ್ಷದಲ್ಲಿನ ಕೆಲವೊಂದು ಪದಾಧಿಕಾರಿಗಳ ಒಂದು ಬದಲಾವಣೆನೂ ಕೂಡ ಮಾಡ್ತಕ್ಕಂಥ ಒಂದು ಇಂಗಿತವನ್ನ ಹೈಕಮಾಂಡ್ ನಾಯಕರು ಹೊಂದಿರತಕ್ಕಂಥದ್ದು. ಈ ವಿಚಾರವಾಗಿ ಈಗಾಗಲೇ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಜೊತೆನೂ ಕೂಡ ಖರ್ಗೆ, ರಾಹುಲ್ ಗಾಂಧಿ ಒಂದಷ್ಟು ಮಾತುಕತೆಯನ್ನು ನಡೆಸಿದರೆ ಅಂತಿಮವಾಗಿ ಯಾವ ಒಂದು ನಿರ್ಧಾರವನ್ನ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈ ಒಟ್ಟಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಮೂಲಗಳಿಂದ ಸ್ಪಷ್ಟವಾದಂತಹ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಪ್ರಣೋತ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.